ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಾಜನತೆಗೆ ನನ್ನ ನಮಸ್ಕಾರ. ನನ್ನ ಹೆಸರು ಚೇತನ್ ಬಿ ಎ. ನಂದು ಬೈಪ್ನಳ್ಳಿ ಗ್ರಾಮ, ದೊಡ್ಡಪೆಲ್ಗುರ್ತಿ ಗ್ರಾಮ ಪಂಚಾಯತಿ. ನಾನು ಚಿಕ್ಕಬಳ್ಳಾಪುರ ಲೇಬರ್ ಸೆಲ್ ಸೆಕ್ರೆಟರಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಲೇಬರ್ ಸೆಲ್ ಸೆಕ್ರೆಟರಿ. ಇದೇ ತಿಂಗಳು 15ನೇ ತಾರೀಕು ನಮ್ಮ ಕ್ಷೇತ್ರದ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಅದರಲ್ಲಿ ನಮ್ಮ ಕ್ಷೇತ್ರದ MLA ಅವರ ಬಗ್ಗೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಅವರು ಪ್ರೆಸ್ ಮೀಟಲ್ಲಿ ಮಾತಾಡಿರೋ ಕೆಲವು ತುಣುಕುಗಳು ನನ್ನ ಬಳಿ ಇದೆ. ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತ ಒಂದು ನೋಡಿ. ದೊಣ್ಣೆ ನಾಯಕ ಅಂತ ಮಾತಾಡಿದ್ದಾರೆ. ಕಳೆದ 10 ವರ್ಷದಲ್ಲಿ ಅವರು MLA ಆಗಿದ್ದು 7 ವರ್ಷ, 3 ವರ್ಷ ಸಚಿವರಾಗಿದ್ದರು. ಆ 10 ವರ್ಷ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಾಜನತೆಗೆ ಗೊತ್ತಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರು ದೊಣ್ಣೆ ನಾಯಕ ಆಗಿದ್ರು ಅಂತ, ಯಾರು ದೊಣ್ಣೆ ಇಟ್ಕೊಂಡು ಇಲ್ಲಿ ಅಧಿಕಾರ ಅನುಭವಿಸ್ತಾ ಇದ್ರು ಅಂತ. ನೋಡಿ ಸಂಸದ್ರೆ, ನೀವು ದೊಣ್ಣೆ ನಾಯಕ ಅಂತ ಮಾತಾಡಿದ್ದು ಏನು ವಿಚಾರಕ್ಕೋಸ್ಕರ ಅಂದರೆ, ಈಗ ನಮ್ಮ ನಗರಸಭೆಯಲ್ಲಿ 700 ಬಿ ಖಾತಾ ರೆಡಿ ಇದೆ ಅಲ್ವಾ? ಅದನ್ನ ಹಂಚೋದಕ್ಕೆ ದೊಣ್ಣೆ ನಾಯಕರು ಬರಬೇಕು ಅಂತ ನೀವು ಮಾತಾಡ್ತೀರಾ. ಈಗ ಇಲ್ಲಿ ನಮ್ಮ ನಗರಸಭೆಯಲ್ಲಿ 700 ಬಿ ಖಾತಾ ರೆಡಿ ಆಗ್ಬೇಕಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ MLA ಅವರು, ಶಾಸಕ ಪ್ರದೀಪ್ ಈಶ್ವರ್ ಅವರು. ಯಾವ ರೀತಿ? ಪ್ರದೀಪ್ ಈಶ್ವರ್ ಅವರು ಹಲವಾರು ಬಾರಿ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಹೋಗಿ ಮನವಿ ಕೊಟ್ಟು, ನಮ್ಮ ಕ್ಷೇತ್ರದಲ್ಲಿ ಈ ಥರ ಸಮಸ್ಯೆ ಇದೆ, ಬಿ ಖಾತಾ ಕೊಡಿ ಅಂತ ಅವರು ಮನವಿ ಕೊಟ್ಟಿದ್ದ ಫಲಿತಾಂಶ ಸಚಿವರು ಒಪ್ಕೊಂಡು, ಮತ್ತೆ ನಮ್ಮ ಶಾಸಕರು ಪ್ರತಿಯೊಂದು ವಾರ್ಡಲ್ಲೂ ಬಿ ಖಾತಾ ಆಂದೋಲನ ಆರ್ಗನೈಸ್ ಮಾಡಿದ್ರು. ಆ ಆಂದೋಲನದ ಪ್ರಯುಕ್ತ ಈಗ 700 ಬಿ ಖಾತಾ ರೆಡಿ ಆಗಿದೆ. ಅರ್ಥ ಆಯ್ತಲ್ಲ? ಅದನ್ನ ದೊಣ್ಣೆ ನಾಯಕರೇ ಕೊಡಬೇಕು ಅಂತ ಏನಿಲ್ಲ, ನೀವು ಬಂದು ಕೊಡಿ. ನೀವು ಈ ಕ್ಷೇತ್ರದ ಸಂಸದರು. ಅದು ಮೂಲ ಕಾರಣ ಯಾರು ಬಿ ಖಾತಾ ಇಲ್ಲಿ ಆಗೋದಕ್ಕೆ? ನಮ್ಮ ಶಾಸಕರ್ರಿ. ಅದನ್ನ ನೀವು ಅವಹೇಳನ ಮಾಡಿ ದೊಣ್ಣೆ ನಾಯಕ ಅಂತ ಬಿಂಬಿಸಿದ್ದೀರಾ. ನೀವು ದೊಣ್ಣೆ ನಾಯಕ ಆಗಿದ್ದಕ್ಕೆ ನಿಮ್ಮನ್ನ 10 ವರ್ಷಗಳಾದ್ಮೇಲೆ ನಮ್ಮ ಜನ ಸರಿ ದೊಣ್ಣೆ ನಾಯಕ, ನೀನು ದೊಣ್ಣೆ ಇಟ್ಕೊಂಡು ಮನೇಲಿರಪ್ಪ ಅಂತ ಕಳಿಸಿರೋದು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನೊಂದು ಡ್ರಾಮಾ ಅಂತ ಹೇಳಿದ್ದೀರಾ. ನಮ್ಮ ಕ್ಷೇತ್ರದಲ್ಲಿ ನೋಡಿ, ಆಂಬುಲೆನ್ಸ್ ಆಗಿರ್ಬೋದು, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀರೆ ಕೊಡೋ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಶಿಕ್ಷಣಕ್ಕೆ ಅಪಾರವಾದ ಕೊಡುಗೆ ಕೊಡ್ತಾ ಇದ್ದಾರೆ, ಆರೋಗ್ಯಕ್ಕೆ ಅಪಾರವಾದ ಕೊಡುಗೆ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ, ನಿಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ನೀವು 10 ವರ್ಷ ಶಾಸಕರಾಗಿದ್ದಾಗ ನೀವು ಏನ್ ಮಾಡಿದ್ರಿ? ನಮ್ಮ ಮನೆಗೆ ಮಹಾಲಕ್ಷ್ಮಿ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಂಡ್ರಿ. ನಿಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದು ಏನ್ ಮಾತಾಡಿದಿರಾ? ರಸ್ತೆಗಳು ಗುಂಡಿ ಬಿದ್ದಿವೆ. ನೋಡಿ ಸ್ವಾಮಿ, ನೀವು ಚಿಕ್ಕಬಳ್ಳಾಪುರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಿದ್ರೆ 10 ವರ್ಷದಲ್ಲಿ ಎಷ್ಟು ರಸ್ತೆಗಳು ಸರಿ ಮಾಡಬಹುದಾಗಿತ್ತು ನಮ್ಮ ತಾಲೂಕಿನಲ್ಲಿ. ನೀವು ಅಧಿಕಾರಾವಧಿಯಲ್ಲಿ ರಸ್ತೆಗಳು ಗುಂಡಿ ಬಿದ್ದಿರೋದನ್ನ ಈಗ ನಮ್ಮ ಶಾಸಕರು ಊರೂರು ಅಲ್ದು ಗುಂಡಿಗಳು ಮುಚ್ಚುತ್ತಾ ಇದ್ದಾರೆ ಸ್ವಾಮಿ. ನಿಮ್ಗೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಈ ವಿಚಾರವಾಗಿ ನಮ್ಮ ತಾಲೂಕಿನ ಮಂಡಿಕಲ್ ಮತ್ತೆ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗಭೂಷಣ್ ಸರ್, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರು ರಕ್ಷಿತ್ ರೆಡ್ಡಿ ಅವರು, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಯುವ ಕಾಂಗ್ರೆಸ್ ಅಧ್ಯಕ್ಷರು ನಾಗೇಶ್ ರೆಡ್ಡಿ ಅವರು ಇದಕ್ಕೆ 19ನೇ ತಾರೀಕು ಅಂದ್ರೆ ನೀವು ಪ್ರೆಸ್ ಮೀಟ್ ಆಗಿದ್ದು ನೆಕ್ಸ್ಟ್ ದಿನ ಸ್ಪಂದಿಸಿದ್ದಾರೆ. ಏನಂತ? ನಮ್ಮ ಶಾಸಕರ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಯಾಕ್ರಿ ಮಾಡ್ತೀರಾ ನೀವು ಅಂತ. ಅದು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪು ಮಾತಾಡಿದಾರ? ಅಲ್ಲ, ಅದು ಏನಾದ್ರು ತಪ್ಪು ಮಾತಾಡಿದಾರ? ನೀವು ಮಾತಾಡಿರೋ ಈ ದೊಣ್ಣೆ ನಾಯಕ ಡ್ರಾಮಾ ಗುಣಿಗೆ ಬಿದ್ದಿದ್ದಾವೆ ನೋಡ್ರಿ. ಅವ್ವ నీ కొడుకు ఇంజనీర్ చేస్తా, ಅವ್ವ నీ కొడుకు ಡಾಕ್ಟರ್ చేస్తా, పెద్దమ్మ నీకు ఇల్లు కట్టిస్తా ರೀ. ಅವ್ರಿಗೆ ಪ್ರೀತಿ ರೀ, ನಮ್ಮ ಕ್ಷೇತ್ರದ ಹೆಣ್ಮಕ್ಳ ಮೇಲೆ ಪ್ರೀತಿ, ಗೌರವ. ನೀವು ಅದನ್ನೇ ನಮ್ಮ ಕ್ಷೇತ್ರದ ಹೆಣ್ಮಕ್ಳಿಗೆ ಅಗೌರವ ತೋರೋ ರೀತಿಯಲ್ಲಿ ಹೀಯಾಳಿಸಿ ಮಾತಾಡಿದ್ದೀರಾ ನೀವು. ಅದು ನಮ್ಮ ತಾಲೂಕಿನ ಜನತೆಗೇನು ಅರ್ಥ ಆಗಿದ್ರೆ ಏನಿಲ್ಲ, ಅರ್ಥ ಆಗುತ್ತೆ. ಈಗ ನೋಡಿ, ನಮ್ಮ ಅಧ್ಯಕ್ಷರುಗಳು ಏನು ಈ 3 ಅಧ್ಯಕ್ಷರುಗಳಿದ್ದಾರೆ, ಇದ್ರ ವಿರುದ್ಧವಾಗಿ ಸಂಸದರಿಗೆ ಮನವರಿಕೆ ಮಾಡೋದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ, ಅವ್ರ ವಿರುದ್ಧವಾಗಿ ನಿನ್ನೆ ನಿಮ್ಮದೇ BJP ನಗರಸಭಾ ಅಧ್ಯಕ್ಷರು ಗಜೇಂದ್ರ ಅವರು, ಕೃಷ್ಣಮೂರ್ತಿ ಅವರು ಏನೆಲ್ಲ ಮಾತಾಡಿದ್ದಾರೆ ನೋಡ್ರಿ. ಅವ್ರು ಗಜೇಂದ್ರ ಅವ್ರು ಮಾತಾಡ್ತಾರೆ, ಇವರು ಯಾರೋ ಗಾಂಜಾ ಗಿರಾಕಿಗಳು ಇದ್ದಂಗಿದ್ದಾರೆ, MLA ಚೇಳಾಗ್ಲು ಅಂತ ಮಾತಾಡಿದ್ದಾರೆ. ನೋಡಿ ಗಜೇಂದ್ರ ಅವರೇ,
ಮಾತು ಇತಿಮಿತಿಯಲ್ಲಿ ಇರಲಿ. ನಮ್ಮ ಪಕ್ಷದಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಧೈರ್ಯವಂತರಿದ್ದಾರೆ, ಯುವಕರಿದ್ದಾರೆ, ಏನಕ್ಕೂ ಕಮ್ಮಿ ಇಲ್ಲ. ಯಾಕಂದ್ರೆ ಬಡತನದಿಂದ ಬಂದಿರೋ ಶಾಸಕರಿಂದ ನಾವಿರೋದು, ಅರ್ಥ ಆಯ್ತಲ್ಲ. ನಾವು ನಿಮ್ ತರ ಇರೋರಿಂದ ಎಲ್ಲ ನಾವು ಪ್ರೀತಿ ವಿಶ್ವಾಸದಿಂದ ಅವರಿಂದ ನಿಂತಿರೋದು, ಅರ್ಥ ಆಯ್ತಲ್ಲ. ಗಾಂಜಾ ಹೊಡಿಯಕ್ಕೆ ಇದೇನು ಬಿಜೆಪಿ ಗೌರ್ಮೆಂಟ್ ಅಲ್ಲ ಸ್ವಾಮಿ, ಇದು ಕಾಂಗ್ರೆಸ್ ಗೌರ್ಮೆಂಟು. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಪೊಲೀಸ್ ಇಲಾಖೆ ಭದ್ರವಾಗಿದೆ. ಗಾಂಜಾ ಹೊಡಿಯೋದಕ್ಕೆ ನಿಮ್ಗೆ ಇಲ್ಲಿ ಗಾಂಜಾ ಸಿಗಲ್ಲ ಸ್ವಾಮಿ. ಗಾಂಜಾ ಬಗ್ಗೆ ಇನ್ನೊಂದ್ಸಾರಿ ಮಾತಾಡುವಾಗ 10 ಸಾರಿ ಆಲೋಚನೆ ಮಾಡಿ ಮಾತಾಡಿ, ಯಾರು ಗಾಂಜಾ ಹೊಡೆದಿದ್ದಾರೆ ಅಂತ. ಹಂಗಾದ್ರೆ ನಿಮ್ಮ ಸಂಸದರು ಅವತ್ತು ಮಾತಾಡಿದಾರಲ್ಲ, ನಾವು ಅದೇ ರೀತಿ ಮಾತಾಡಿದ್ರೆ, ಗಾಂಜಾ ಹೊಡೆದಿದ್ದಾರೆ ಅಂತ ನಾವು ಮಾತಾಡಿದ್ರೆ ಹೇಗಿರುತ್ತೆ ಹೇಳಿ? ಅಲ್ಲ, ಗಾಂಜಾ ಅನ್ನೋ ಪದ ಎಷ್ಟು ಕೆಟ್ಟದ್ದು, ನೀವು ಅದನ್ನ ಮಾತಾಡಿದಿರಲ್ವಾ? ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ಮೈ ಮೇಲೆ ಪರಿಜ್ಞಾನ ಇದೆಯಾ? ಅಲ್ಲ, ಎಷ್ಟು ಡೀಸೆಂಟ್ ಆಗಿ, ಎಷ್ಟು ಡಿಸಿಪ್ಲಿನ್ ಆಗಿ ನಮ್ಮ ಮಾತಾಡಿದಾರೆ ನಮ್ಮ ಅಧ್ಯಕ್ಷರುಗಳು. ಅಲ್ಲ ನೋಡಿ, ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಇದು ಸರಿ ಇರೋದಿಲ್ಲ, ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು.